ಈ ಗಿಡಕ್ಕೆ ಫಸ್ಟ್ ಗೆ ಫುಲ್ ಬಂದಿತ್ತು ಹೀಗೆ ಸ್ಪ್ರೇ ಮಾಡ್ಲಿಕ್ಕೆ ಹಳದಿ ಎಲ್ಲ ಚಿಕ್ಕ ಎಲ್ಲ ಅಂದ್ರೆ ಇದು. ಇದು ಹೌದು. ಇದು ಬಂದು ಫುಲ್ ಇತ್ತು ಇದೊಂದು ಬಿಟ್ಟು ಇದರ ನಂತರ ಇದನ್ನು ಬಿಟ್ಟೆ ಈಗ ಈಗ ಇದು ಹೊಸ ಇದು ಹೊಸ ತಿರಿ ಹೌದು ಬಂದಿದೆ. ಎಲ್ಲೋ ಒಂದು ಕಡೆ ಉಂಟು ಇದರಲ್ಲಿ ನೋಡಿ ಅಷ್ಟೇ. ಹೌದು ಇದರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಇದು ಫುಲ್ ಕಮ್ಮಿ ಆಗಿದೆ ಒಂದು ಕಡೆ ಉಂಟು ಇಲ್ಲಿ ಇದೀಗ ತುಂಬಾ ಗ್ಲಾಸಿ, ಹೌದು ಸ್ವಲ್ಪ ಶೈನಿಂಗ್ ಶೈನಿಂಗ್ ಸಹ ಉಂಟು ಇದು ನೋಡಿ ಇದು ಹೊಸದರಲ್ಲಿ ಇಲ್ಲ ಈಗ ಬರುವುದರಲ್ಲಿ ಇದು ತುಂಬಾ ಬೆಟರ್ ಇದೆ. ಹೌದು ಅದಕ್ಕೆ ಬೆಟರ್ ಉಂಟು ಏನು ಮತ್ತೆ poison ಇಲ್ಲ. ವ್ಯತ್ಯಾಸ ಏನಿದೆ ಸರ್ ಇದು? ವ್ಯತ್ಯಾಸ ಅಂದ್ರೆ ಒಂದು ಜೀರ್ಣವನ್ನು ಸಾಯುವುದಿಲ್ಲ ಇದರಲ್ಲಿ ಬಯೋಸಮನ ನೈಸರ್ಗಿಕ ನೈಸರ್ಗಿಕ ಇರ್ತದೆ ಬಾಕಿ ಅಂದ್ರೆ ನಾನೀಗ ಇಲ್ಲಿ ಕೆಲವು ಕಡೆ ಡ್ರೋನ್ ಅಲ್ಲಿ ಬಿಟ್ಟಿದ್ದಾರೆ ಇದು ಇದಕ್ಕೆ ಮದ್ದೆಲ್ಲ ಅಲ್ಲ ಬೇರೆ ಬಿಟ್ಟಿದ್ದಾರೆ ನಾನು ಇದು ಜೇನು ಪೆಟ್ಟಿಗೆಲ್ಲ ಹೋಗಿದೆ ಬಯೋಸಮನ ಬಿಟ್ಟಿದೆ ಇದು ಫಸ್ಟ್ ಗೆ ಸ್ಟಾರ್ಟ್ ಆದ ಇಲ್ಲ ಇದರಲ್ಲಿ ಸ್ಟಾರ್ಟ್ ಆಗಿ ಎಲ್ಲ ಉಂಟು ಇದು ಫಸ್ಟ್ ಗೆ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದ ಇದು ಈಗ ಬಂದದ್ದು ಬಿಟ್ಟ ನಂತರ ಇದು ಹೊಸ ಎಲೆ ನೋಡಿ ಅಲ್ಲ, ಕ್ಲೀನ್ ಉಂಟು ಇದು ಇದರಲ್ಲಿ ಏನು ಇಲ್ಲ, ಇಲ್ಲ ರೋಗ ಇಲ್ಲ. ಇಲ್ಲ ಓಕೆ ಓಕೆ. ಬಯೋಸಮನ ಬಿಟ್ಟ ನಂತರ ಇನ್ನಲ್ಲಿ ನಿಲ್ತದೆ ಇದರಲ್ಲಿ ಇಲ್ಲದೆ ಇದು ಸಾಯ್ತದೆ ಆ ಹಿಂಗಾರದಾಗಿ ಬಿಡೋದು ಇದು ಒಳ್ಳೆ ಹಸಿರು ಹಸಿರಾಗಿದೆ ಈಗ. ಹೌದಾ, ಇದು ಈಗ ಸತ್ತೋಗಿದೆ. ಸತ್ತೋಗಿದೆ ಅದು ಬಿಡ್ಲಿಲ್ಲ. ಈಗ ಬಯೋಸಮನ ಬಿಡ್ಲಿಲ್ಲ ಇದಕ್ಕೆ. ಬಿಡ್ಲಿಲ್ಲ, ಅದಕ್ಕೆ ಬಿಡ್ಲಿಲ್ಲ. ವೀಕ್ಷಕರೇ, ಅಡಿಕೆಯ ಗಿಡಕ್ಕೆ ಬರುವಂತಹ ಹಳದಿ ರೋಗ ಮತ್ತೆ ಎಲೆ ಚುಕ್ಕಿ ರೋಗ, ಈ ರೋಗಗಳಿಗೆ ಒಂದು ರಾಮಬಾಣ ಅಂತ ಹೇಳ್ಬೋದು. ಹೈಟೆಕ್ ಕಂಪನಿಯವರ ಎಚ್.ಎಂ. ಬಾಲಸುಬ್ರಹ್ಮಣ್ಯಂ ಅವರ ಹೈಟೆಕ್ ಕಂಪನಿಯ ಬಯೋಶಮನ್ ಅಂತ. ಈ ಬಯೋಶಮನವನ್ನು ಉಪಯೋಗಿಸಿದ ಒಬ್ರು ರೈತರು ಕಡಬ ತಾಲೂಕಿನ ಪಾಲ್ತಾಡಿ ಗ್ರಾಮದ ಬಂಬಿಲದೊಬ್ರು ರೈತರು ಯಶಸ್ವಿ ಕಂಡಿದ್ದಾರೆ. ನಾವಿವತ್ತು ಅವರ ತೋಟದಲ್ಲಿದ್ದೇವೆ. ಹಳದಿ ಬಯೋಶಮನನ್ನು ಉಪಯೋಗಿಸಿ ಅವರ ಅಡಿಕೆ ಗಿಡಕ್ಕೆ ಬಂದಿರುವಂತಹ ಒಂದು ಎಲೆ ಚುಕ್ಕಿ ರೋಗ ಇರ್ಬೋದು, ಹಳದಿ ರೋಗ, ಅದನ್ನು ಅವರು ಕಾಪಾಡಿಕೊಂಡಿದ್ದಾರೆ. ಸತೀಶ್ ಬಂಬಿಲ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೈಟೆಕ್ ಕಂಪನಿಯವರ, ನಮ್ಮ ಎಚ್.ಎಂ. ಬಾಲಸುಬ್ರಹ್ಮಣ್ಯಂ ಅವರ ಹೈಟೆಕ್ ಕಂಪನಿಯ ಈ ಹಳದಿ ಬಯೋಶಮನ, ಅದನ್ನ ನೀವು ನಿಮ್ಮ ತೋಟಕ್ಕೆ ಯಾವಾಗ ಬಳಸಿದ್ರಿ, ಹೇಗೆ? ನಾನು 3 ತಿಂಗಳ ಮೊದಲು ಒಂದು 10 ಲೀಟರ್ಗೆ ಹಾಕಿ ಬಳಸ್ತಾ ಇದ್ದೆ. ಸ್ವಲ್ಪ ಸ್ವಲ್ಪ ನಾನು ಸ್ವಂತ ಬಳಸಿತ್ತು. ಹಾಗೆ ಬೆಳೆಸಿದಾಗ ಫಸ್ಟ್ ಗೆ ಅದೆಲ್ಲ ಸಸಿ ಸತ್ತೋಗಿತ್ತು. ನಿಮಗೆ ಹಳದಿ ರೋಗ ಬಂದಿತ್ತು? ಹಳದಿ ಇಲ್ಲ, ಎಲೆ ಚುಕ್ಕಿ ರೋಗ ಒಂದು ಎಲೆ ಎಲ್ಲ ಇತ್ತು. ಆ ನಂತರ ಒಂದು ತಿಂಗಳಲ್ಲಿ ಅದರ ರಿಸಲ್ಟ್ ನನಗೆ ಗೊತ್ತಾಯ್ತು. ಒಂದೇ ತಿಂಗಳು ಸ್ವಲ್ಪ ಸ್ವಲ್ಪ ಈಗ ಕ್ಲೀನ್ ಆಗ್ತಾ ಬಂತು. ನೀವು ಅದಕ್ಕೆ ಎಷ್ಟು ಮಿಶ್ರಣಕ್ಕೆ ಎಷ್ಟು? ಲೀಟರ್ಗೆ 5 ml ಆಗ್ತಾ ಇದೆ. ಲೀಟರ್ಗೆ 5 ml ಮಿಕ್ಸ್ ಮಾಡಿ ಬೆಳೆಸಿದ್ದು. ಈಗ ನಿಮಗೆ ಈ ಹಳದಿ ಬಯೋಶಮನ ಔಷಧಿ ಬಗ್ಗೆ ಯಾರು ಹೇಳಿದ್ರು? ಈ ತರ ನಾನು ದೋಟಿ ಬಾಲಸುಬ್ರಹ್ಮಣ್ಯ ತಗೊಳ್ಳುವಾಗ ಅವರು ಒಂದು ಸ್ಯಾಂಪಲ್ ಕಳಿಸಿದ್ರು ನನಗೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಇತ್ತು ಅವ್ರದ್ದು. ಹೀಗೆ ಮತ್ತೆ ಅವರು ಹೇಳಿದ್ರು ನೀವು ಬಿಟ್ಟು ನೋಡಿ ಅಂತ. ನಾನು 2 ತಿಂಗಳು ಬಿಟ್ಟು ನಂತರ ನಾನು ಅದನ್ನು ಸ್ಪ್ರೇ ಮಾಡಿದೆ. ಫಸ್ಟ್ ಮಾಡ್ಲಿಲ್ಲ, ಆ ನಂತರ ಸ್ವಲ್ಪ ನನಗೆ ಅದು ರಿಸಲ್ಟ್ ಗೊತ್ತಾಯ್ತು. ಮತ್ತೆ ಎಲ್ಲ ಗಿಡಕ್ಕೊಮ್ಮೆ, ಇಲ್ಲಿ ಇರುವ ಎಲ್ಲ 400 ಗಿಡಕ್ಕೊಮ್ಮೆ ಫಸ್ಟ್ ಗೆ ಬಿಟ್ಟೆ. ಎಲ್ಲ ಗಿಡಗಳಿಗೂ ಕ್ಲೀನ್ ಆಗಿದೆ. ಎಲ್ಲ ಚುಕ್ಕಿತ್ತು ಅಲ್ಲಲ್ಲಿ ಬಂದಿತ್ತು, ಕೆಲವು ಕಂಪ್ಲೀಟ್ ಬಂದಿತ್ತು, ಅದು ಸರಿಯಾಗಿದೆ ಈಗ. ಅಂದ್ರೆ ಅವರ ದೋಟಿಯನ್ನು ನೀವು ಬಳಸ್ತಾ ಇದ್ದೀರಾ? ದೋಟಿ ಬಳಸ್ತೇನೆ ನಾನು, ಬಾಡಿಗೆ ಬಳಸ್ತಾ ಇದ್ದೆ. ಯಾರ್ದು? ಅದು ಬಾಲಸುಬ್ರಹ್ಮಣ್ಯ ದೋಟಿ ಉಂಟು ನನ್ನ ಹತ್ರ. ಎಷ್ಟು ದೋಟಿ ಇದೆ? 6 ದೋಟಿ ಉಂಟು ಅವ್ರದ್ದು. 6 ದೋಟಿ ಉಂಟು. ನೀವು ಬೇರೆ ಕಡೆಗೆ ಎಲ್ಲ ಸ್ಪ್ರೇಗೆಲ್ಲ ಹೋಗ್ತೇವೆ ನಾವು. ಅವರ ದೋಟಿಯನ್ನೇ ಬಳಸ್ತಾ ಇದ್ದೀರಾ? ಹೇಗಿದೆ ಅದರ ಅನುಭವ? ಅವ್ರ ದೋಟಿ ಕಂಪ್ಲೇಂಟ್ ಇಲ್ಲ ನನಗೆ, ಅಂದ್ರೆ ವೈಬ್ರೇಷನ್ ಅದೆಂತ ಇಲ್ಲ ಬಾಕಿ ದೋಟಿಯಿಂದ. ಬೇರೆ ದೋಟಿಯನ್ನು ಬಳಸಿದ್ದೀರಿ? ಬಾಲಸುಬ್ರಹ್ಮಣ್ಯ ಅದು ಚೆನ್ನಾಗಿ ಉಂಟು, ಹೈಟೆಕ್. ಹೌದು, ಮತ್ತೆ ಅದ್ರ ಏನು ಕಂಪ್ಲೇಂಟ್ ಇಲ್ಲ. ನನಗೆ 6 ವರ್ಷ ಆಯ್ತು, 5 ವರ್ಷ ಆಯ್ತು ಅವ್ರದ್ದು 5 ವರ್ಷದಿಂದ ಬಳಸ್ತಾ ಇದ್ದೆ. ಈಗ ಡಬಲ್ ಲಾಕ್ ಮತ್ತೆ ಸಹ ಒಳ್ಳೇದುಂಟು ಅದು ದೋಟಿ. ನಿಮ್ ಸ್ವಲ್ಪ ಇನಿಷಿಯಲ್ ಓಲ್ಡ್ ವರ್ಷನ್ ಉಂಟು. ಅದಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಫಸ್ಟ್ ಗೆ. ಈಗ ಹೊಸ ವರ್ಷನ್ ಡಬಲ್ ಲಾಕ್ ಇದು ಒಳ್ಳೇದು. 6 ದೋಟಿ ಹೌದು, ನಿಮ್ಮ ಟೀಮ್ ಹೌದು. ಹೇಗಿದೆ ಅದರ ಇದೆಲ್ಲ? ಚೆನ್ನಾಗಿ ಅಂದ್ರೆ ಮೇಂಟೆನೆನ್ಸ್ ಎಲ್ಲ ಬಾರಿ ಕಮ್ಮಿ ನನಗೆ ವರ್ಷದಲ್ಲಿ. ಏನಾದ್ರೂ ಈಗ ನೀವು ಅವ್ರದ್ದು ಆಫೀಸ್ ಬೆಂಗಳೂರಲ್ಲಿ ಇರೋದು, ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೂಡಲೇ ಫೋನ್ ಮಾಡ್ತಾರೆ. ಸಣ್ಣ ಸಣ್ಣ ಪಾರ್ಟ್ಸ್ ಅದು ನನಗೆ ಕಳಿಸ್ತಾರೆ, ಕೊರಿಯರ್ ಅಲ್ಲಿ ಕಳಿಸ್ತಾರೆ. ಫೋನ್ ಮಾಡಿದ ಮರು ದಿವಸನೇ ಬರ್ತದೆ. ಮತ್ತೆಲ್ಲ ಫೋನ್ ಮಾಡಿದ್ರೆ ಅವರು ಎಂತ ಅಂತ ಕೇಳ್ತಾರೆ, ತೆಗಿಯೋದಿದ್ರು ಮತ್ತೆ ಫೋನ್ ಮಾಡಿ ಹಾಗೆ ಒಟ್ಟು 18 ದೊಡ್ಡಿ ತಗೊಂಡೆ ನಾನು, ಬಾಕಿ ಪಾರ್ಟಿಗೆಲ್ಲ ಅವ್ರದ್ದು. ನೀವು ಟೋಟಲ್ ಅವ್ರದ್ದು 18 ದೊಡ್ಡಿ? ಹೌದೌದು, ಬಾಲಸುಬ್ರಹ್ಮಣ್ಯ. ಮೊನ್ನೆ ಕಳೆದ 2 ತಿಂಗಳಲ್ಲಿ 3 ದೊಡ್ಡಿ ತಗೊಂಡೆ, ಕೊಟ್ಟೆ ಒಬ್ಬರಿಗೆ, ಡಾಕ್ಟರ್ಗೆ ಒಬ್ಬ. ಒಳ್ಳೇದುಂಟು. ಈ ಹಳದಿ ಬಯೋಶಮನ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮಗೆ ರಿಸಲ್ಟ್ ಚೆನ್ನಾಗಿ? ನನಗೆ 90% ರಿಸಲ್ಟ್ ಉಂಟು. ಮತ್ತೆ ನಲ್ಲಿ ಹೊಸ ಗಿಡಕ್ಕೆ 3ನೇ ವರ್ಷ ಗಿಡ. ಹೌದು, ಇದೀಗ ಹೊಸ ತೋಟ. ಇದಕ್ಕೆ ಇನ್ನು ಡಿಸೆಂಬರ್ಗೆ 2 ವರ್ಷ ಆಗ್ತದೆ. ಡಿಸೆಂಬರ್ಗೆ 2 ವರ್ಷ ಆಗ್ತದೆ. ಡಿಸೆಂಬರ್ಗೆ 2 ವರ್ಷ ಆಗ್ತದೆ, ಬರುವ ಡಿಸೆಂಬರ್ಗೆ. ಹಾಗೆ ಅದಕ್ಕೆ ಇನ್ನೊಮ್ಮೆ ಸ್ಪ್ರೇ ಮಾಡ್ಬೇಕಂತ ಉಂಟು, 1-2 ತಿಂಗಳು ಬಿಟ್ಟು, ಮಳೆ ಸ್ಟಾರ್ಟ್ ಆಗುವಾಗ. ಹಾಗೆ ಈ ಗಿಡಕ್ಕೆ ಫಸ್ಟ್ ಗೆ ಫುಲ್ ಬಂದಿತ್ತು ಹೀಗೆ ಸ್ಪ್ರೇ ಮಾಡ್ಲಿಕ್ಕೆ. ಎಲ್ಲ ಚಿಕ್ಕ ಇದು ಬಂದು ಫುಲ್ ಇತ್ತು. ಇದೊಂದು ಬಿಟ್ಟು ಇದರ ನಂತರ ಇದನ್ನು ಬಿಟ್ಟೆ ಈಗ ಇದು ಹೊಸ ತಿರಿ. ಹೌದು, ಎಲ್ಲೋ ಒಂದು ಕಡೆ ಉಂಟು ಇದರಲ್ಲಿ ನೋಡಿ ಅಷ್ಟೇ. ಹೌದು, ಇದರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಇದು ಫುಲ್ ಕಮ್ಮಿ ಆಗಿದೆ, ಒಂದು ಕಡೆ ಉಂಟು ಇಲ್ಲಿ. ತುಂಬಾ ಗ್ಲಾಸಿ, ಹೌದು, ಸ್ವಲ್ಪ ಶೈನಿಂಗ್ ಸಹ ಉಂಟು. ನೋಡಿ ಇದು ಹೊಸದರಲ್ಲಿ ಇಲ್ಲ ಈಗ ಬರುವುದರಲ್ಲಿ. ಮತ್ತೆ ಕೆಲವರು ಹೇಳ್ತಾರೆ, ಅಂದ್ರೆ ಇದು ನೈಸರ್ಗಿಕವಾಗಿ ಬರ್ತದೆ ಈಗ, ಅಂದ್ರೆ
ಹೊಸ ಈ ಟೈಮಲ್ಲಿ ಬರೋದಕ್ಕೆ ಏನು ಬರುದಿಲ್ಲ ಅಂತ ಅಲ್ಲ ಹೇಳ್ತಾರೆ. ನಾನು ಮಳೆಗಾಲದಲ್ಲಿ ಬಿಟ್ಟಾಗ ಕಮ್ಮಿ ಆಗಿದೆ ಆವಾಗ್ಲೇ. ಅವಾಗ್ಲೇ ಕಮ್ಮಿ ಆಗಿದೆ. ಎಷ್ಟು ದಿವಸದಲ್ಲಿ ಕಮ್ಮಿ ಆಗಿದೆ? ಕಮ್ಮಿ ನನಗೆ ಒಂದು ತಿಂಗಳಲ್ಲಿ ರಿಸಲ್ಟ್ ಸರಿಯಾಗಿದೆ. ಒಂದು ಒಂದು ತಿಂಗಳಲ್ಲಿ. ಹ್ಮ್. ಅದು ಬಿಡದ ತೋಟ ಉಂಟು, ಅದರಲ್ಲಿ ಈಗ ಸಹ ಉಂಟು. ಓಕೆ, ಹಾಗಾದ್ರೆ ಅದರಲ್ಲಿ ಬರ್ಬೇಕಿತ್ತು. ಅದ್ರಲ್ಲಿ ನೈಸರ್ಗಿಕವಾಗಿ ಬರ್ಬೇಕು. ಅದರಲ್ಲಿ ಬರ್ತಾ ಉಂಟು ಈಗ. ಈಗ ಸಹ ಉಂಟು ಅದರಲ್ಲಿ. ಅದ್ರಲ್ಲಿ ಈಗ ಸಹ ಎಲ್ಲ ಚುಕ್ಕಿ ಉಂಟು ಉಂಟು ಉಂಟು. ಆಗ ನೀವು ಹೇಳುದು ಇದು ನಿಮಗೆ ಈಗ ಏನು ಹೊಸ ಹೊಸ ಇದರಲ್ಲಿ ಇಲ್ಲ, ಕಂಪ್ಲೇಂಟ್ ಬರ್ಲಿಲ್ಲ. ಇಲ್ಲ, ಕಮ್ಮಿ ಆಗಿದೆ. ಕಂಪ್ಲೀಟ್ಲಿ ನಿಮಗೆ ಇದು ಬಯೋಶಮನದಿಂದಲೇ ಬರ್ಲಿಲ್ಲ. ಬರ್ಲಿಲ್ಲ, ಹೌದು. ಓಕೆ, ನೋಡಿ ಬಾರಿ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಉಂಟು. ಮತ್ತೆ ಗವರ್ಮೆಂಟ್ ಫರ್ಟಿಲೈಸರ್ ಹಾಕುದಿಲ್ಲ, ಹಟ್ಟಿ ಗೊಬ್ಬರ. ಹೌದು. ಓಕೆ, ನೀವೀಗ ಇದನ್ನ ಬೇರೆಯವರಿಗೆ ರೆಕಮೆಂಡ್ ಮಾಡ್ತೀರಾ ಸರಿ? ಮಾಡಿದ ನಾನು ಹೋದ ಕಡೆ ಎಲ್ಲ ಹೇಳಿದ್ದೇನೆ. ಒಂದೆರಡು ಕಡೆ ಬಿಟ್ಟಿದ್ದಾರೆ. ಓಕೆ, ಮೊನ್ನೆ ಒಬ್ರು ಬಿಟ್ಟಿದ್ದಾರೆ, ಮಂಜುನಾಥ್ ಅಂತ ಸೋಣೂರಿನ ಅಂಗಡಿ ಹಾ. ಒಬ್ರು. ಅವರಿಗೆ ರಿಸಲ್ಟ್ ಅವ್ರು ನಲ್ಲಿಗೆ ಬಿಟ್ಟದ್ದು, ಒಳ್ಳೆ ರಿಸಲ್ಟ್ ಉಂಟಂತೆ. ಒಳ್ಳೆ ರಿಸಲ್ಟ್. ಹೌದು, ಹಾಗೆ. ಓಕೆ, ಇಲ್ಲದ್ರೆ ಗಿಡ ಸಾಯ್ತಿತ್ತು. ಈ ಗಿಡ ಗ್ಯಾರಂಟಿ ಸಾಯ್ತು. ಹಾಗೆ ಒಂದು ಸತ್ತಿದೆ ಅಲ್ಲಿ ಬಿಡದೆ ನೋಡಿ. ಈಗ ಈ ಗಿಡ ಸರ್ ಇದು ಇದಕ್ಕೂ ಇತ್ತು, ಸ್ಟಾರ್ಟ್ ಆಗಿತ್ತು ಸ್ವಲ್ಪ. ನೋಡಿ, ಈಗ ಇದು ಬಾರಿ ಶೈನಿ, ತುಂಬಾ ಶೈನಿಂಗ್ ಇದೆ. ಇದು ನೋಡಿ, ಕ್ಲೀನ್ ಆಗಿದೆ. ಇದು ವಸ್ತು. ಇದಕ್ಕೂ ಇದಕ್ಕೆ ಬಂದಿದೆ. ಬಯೋಶಮನ ಬಿಟ್ಟಿದ್ದೀರಾ? ಎಲ್ಲ ಗಿಡಕ್ಕೂ ಬಿಟ್ಟಿದೆ ಇದಕ್ಕೆ, ಬಿಡದ ಗಿಡ ಎಲ್ಲ ಇದಕ್ಕೆ. ಓಕೆ, ಎಷ್ಟು ಖರ್ಚಾಗಿರ್ಬೋದು ಸರ್ ಒಂದು ಗಿಡಕ್ಕೆ? ನಿಮಗೆ ಈಗ ಸಾಧಾರಣ ಎಷ್ಟು ಖರ್ಚಾಗ ಒಂದು ಅಂದಾಜಲ್ಲಿ ಹೇಳೋದಾದ್ರೆ? ಬಯೋಶಮನ ಬಯೋಶಮನ ಮದ್ದು ಈಗ ಬಿಟ್ಟಿದ್ದೀರಾ? ನನಗೆ ಅದಕ್ಕೆ 20 ಲೀಟರ್ ಬೇಕಾದ್ದು ಟೋಟಲ್. ನಾನೇ ಬಿಟ್ಟು ಇಡೀ ತೋಟಕ್ಕೆ? ಇದಕ್ಕೆ ಚಿಕ್ಕ ಗಿಡ. ನಿಮ್ಮ ಹತ್ರ ಹೇಗೆ ನೀವು ಬೆನ್ನಿಗೆ ಸ್ಪ್ರೇ ಪಂಪ್ ಅಲ್ಲಿ ಬಿಟ್ಟು ನೀವೇ ನಾನು ಸ್ವಂತ ಬಿಟ್ಟದ್ದು. ಸರಿ, ಕೆಲಸ ಖರ್ಚಾಗಿರ್ಬೋದು ಸರ್? ನನಗೆ ಒಂದು 500 ರೂಪಾಯಿ ಖರ್ಚದ್ದು ಯಾವ್ದಕ್ಕೆ? ಒಟ್ಟಿಗೆ ಇಡೀ ಗಿಡಕ್ಕೆ 20 ಲೀಟರ್. ಹೌದು. ಈಗ ಮಜೂರಿ ಇಟ್ಕೊಂಡ್ರು ಸಹ ಹೌದು, ಮಜೂರಿ ಇಟ್ಕೊಂಡು 1,500 ಆಗ್ತದೆ. 200 ಗಿಡ ಇದೆ. ಹೌದು, ಅಲ್ಲಿ 400 ಗಿಡ ಉಂಟು. 400 ಗಿಡಕ್ಕೆ ಹೌದು. ಅಂದ್ರೆ ಒಂದು ಗಿಡಕ್ಕೆ ಒಂದು 2.5 ರೂಪಾಯಿ ಅಷ್ಟೇ ದರ ಆಗಿದೆ. ಹೌದು. ಆ ಗಿಡಗಳು ಉಳಿದಿದೆ. ಅದು ಚಿಕ್ಕ ಗಿಡಗೆ ಸ್ವಲ್ಪ ಕಮ್ಮಿ ಹೋಗ್ತದೆ. ಅಂದ್ರೆ ಇದಕ್ಕೆ ಮೇಲಿನಿಂದ ಸ್ಪ್ರೇ ಆಗ್ತದೆ. ದೊಡ್ಡ ಗಿಡ ಆದ್ರೆ ನಾವು ಅದಕ್ಕೆ ಮೇಲಿಂದ ಹತ್ತಿ ದೋಟಿ ಆದ್ರೂ ತುಂಬಾ ಹೊತ್ತು ಆ ತೋಟಕ್ಕೆ ದೋಟಿಯಲ್ಲಿ ಬಿಡಬೇಕು. ದೋಟಿಯಲ್ಲಿ ಬಿಡಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಮದ್ದು ಹೋಗ್ತದೆ, ಓಕೆ, ಇದಕ್ಕೆ ಅಷ್ಟು ಹೋಗುದಿಲ್ಲ. ಅದು ಒಂದು ಗಿಡ, ಇದಕ್ಕೆ 2 ಗಿಡಕ್ಕೆ ಬಿಡುವುದು, ಅದಕ್ಕೆ 1 ಗಿಡಕ್ಕೆ ಹೋಗ್ತದೆ. ಅಷ್ಟು ಹೋಗ್ತದೆ. ಇಡೀ ತೋಟಕ್ಕೆ ಎಷ್ಟು ಹೊತ್ತಲ್ಲಿ ಬಿಡ್ಲಿಕ್ಕೆ ಆಗುತ್ತೆ ಸರ್? ನನಗೆ 1.5 ಗಂಟೆ ಸಾಕಾಗಿದೆ ನನಗೆ ಇದಕ್ಕೆ. ಹೌದು, ಕೆಲಸ ಅದಕ್ಕೆ ಆದ್ರೆ 2 ಬೆರಳು ಹೋಗಿದೆ ಅದಕ್ಕೆ, ಆ ಗಿಡಕ್ಕೆ. ಓಕೆ, ಈಗ ಒಂದು ವರ್ಷದಲ್ಲಿ ಎಷ್ಟು ಸರಿ ಬಿಡಬೇಕಾಗುತ್ತೆ? 2 ಸಲ ಬಿಡ್ಬೇಕು ಅವ್ರು ಒಮ್ಮೆ ಅಂತ ಹೇಳ್ತಾರೆ. ಇನ್ನು ಜೂನ್ಗೆ ಸ್ಟಾರ್ಟ್ ಆಗಿ ಬಿಟ್ರೆ, ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲ, ಜೂನ್ ಅಲ್ಲಿ ಬಿಡುದು ಒಂದು, ಮಳೆಗಾಲ ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಒಮ್ಮೆ ಆಗ ಬಿಡುದು. ಮತ್ತೊಂದು ಅಕ್ಟೋಬರ್ ಲಾಸ್ಟ್ ಅಲ್ಲಿ ಬಿಟ್ರೆ ಸರಿ ಆಗ್ತದೆ. ಹೌದು, ನಾನು ಒಂದು ಗಿಡ ಬಿಟ್ಟಿದ್ದೆ, ಅದಕ್ಕೆ ಫುಲ್ ಇತ್ತು ಫಸ್ಟಿಗೆ. ಯಾವುದು? ಬನ್ನಿ ಅಲ್ಲಿ ಹೋಗುವ. ಈ ಗಿಡಕ್ಕೆ ಅಕ್ಟೋಬರ್ ಅಲ್ಲಿ ಬಿಟ್ಟದ್ದು ನಾನು. ಅವ್ರು ಫಸ್ಟ್ ದೋಟಿ ನಾನು ಜೂನ್ ಅಲ್ಲಿ ತಕೊಂಡ ಕೊಟ್ಟದನ್ನು. ಮೊನ್ನೆ ಅಕ್ಟೋಬರ್, ಹೌದು, ಅಕ್ಟೋಬರ್ ಅಲ್ಲಿ ಬಿಟ್ಟು, ಅಂದ್ರೆ ನಾನು ಸ್ವಲ್ಪ ಬಿಟ್ಟದಷ್ಟೇ, ಒಂದು 5 ml ಮಾಡಿ ಬಿಟ್ಟು ನೋಡಿದ್ದು ಹೇಗಾಗ್ತದೆ ಅಂತ. ಅದು ನನಗೆ ಮತ್ತೆ ಫಸ್ಟಿಗೆ ಒಂದೇ ಗಿಡಕ್ಕೆ ಬಿಟ್ಟದ್ದು. ಬಿಟ್ಟು 3 ತಿಂಗಳ ಕಾಲದ ನಂತರ ಮತ್ತೊಮ್ಮೆ ಬಿಟ್ಟು ಈಗ ಸರಿ ಆಯ್ತು. ಈಗ ನೋಡಿ, ಇದು ಕ್ಲೀನ್ ಬಂತು ಈಗ. ಇಲ್ಲದ ಇದೆಲ್ಲ ಹೋಗ್ತಿತ್ತು, ಅಲ್ಲೇ ಹೋಗಿದೆ ಗಿಡ ಎಲ್ಲ. ಸ್ವಲ್ಪ ಅದಲ್ಲಿ ಮಳೆ ಬಿದ್ದಾಗ ಹೋಗಿದೆ ಅಕ್ಟೋಬರ್ ಅಲ್ಲಿ ಬಿಟ್ಟ ನಂತರ. ಇಲ್ಲದ ಫುಲ್ ಬರ್ತದೆ, ಹಾಗೆ ಸುಟ್ಟು ಹೋಗ್ತದೆ. ಓಕೆ, ಸೊ ಫುಲ್ ರಿಸಲ್ಟ್ ಇದೆ ನಿಮಗೆ. ಬಯೋಶಮನ ತುಂಬಾ ಯೂಸ್ ಆಗಿದೆ ನಿಮಗೆ. ನಾನು ಹೋದ ಕಡೆ 2-3 ಪಾರ್ಟಿ ಬಿಟ್ಟಿದ್ದಾರೆ. ನಾವು ಸ್ಪ್ರೇ ಕಳಿಸಿದಲ್ಲಿ ಹೇಳಿದೆ. ಸರ್, ಈಗ ಬಯೋಶಮನ ಉಪಯೋಗಿಸೋ ಮುಂಚೆ ಬೇರೆ ಔಷಧಿ ನಾನು ಇಲ್ಲ ಉಪಯೋಗಿಸಲಿಲ್ಲ. ನಾನಂದ್ರೆ ಮೈಲ್ ತುತ್ತು ಕಾಪರ್ ಬ್ಲೂ, ಅದು ಮೈಲ್ ಸುತ್ತ ಮಾತ್ರ ಹೊಡಿತಿದ್ದು. ಅದು ಸಹ ಜೂನ್ 10 ತಾರೀಕಿನ ನಂತರ ಹೊಡಿಯುದು. ಈ ಸಲ ಅದ್ರ ಹೊಡೆದು ನೋಡಿದ್ದು ಹೇಗೆ ಆಗ್ತದೆ ಅಂತ. ಬಯೋಶಮನ ಮುಂಚೆ ನೀವು ಮೈಲ್ ತುತ್ತ ಅದು ಜೂನ್ ಅಲ್ಲಿ ಮಾತ್ರ, ಮೊದಲು ಹೊಡಿತಿರ್ಲಿಲ್ಲ. ಹಾಗೆ ಅದಕ್ಕಿಂತ ಇದು ತುಂಬಾ ಬೆಟರ್ ಇದೆ. ಹೌದು, ಅದಕ್ಕೆ ಬೆಟರ್ ಉಂಟು. ವ್ಯತ್ಯಾಸ ಏನಿದೆ ಸರ್? ವ್ಯತ್ಯಾಸ ಅಂದ್ರೆ ಒಂದು ಜೇನುನೊಣ ಸಾಯುವುದಿಲ್ಲ ಇದರಲ್ಲಿ, ಬಯೋಶಮನ ನೈಸರ್ಗಿಕ ಇರ್ತದೆ. ಬಾಕಿ ಅಂದ್ರೆ ನಾನೀಗ ಇಲ್ಲಿ ಕೆಲ ಕಡೆ ಡ್ರೋನ್ ಅಲ್ಲಿ ಬಿಟ್ಟಿದ್ದಾರೆ. ಇದು ಇದಕ್ಕೆ ಮದ್ದೆಲ್ಲ ಅಲ್ಲ ಬೇರೆ ಬಿಟ್ಟಿದ್ದಾರೆ. ನಾನು ಇದು ಜೇನು ಪೆಟ್ಟಿಗೆಲ್ಲ ಹೋಗಿದೆ, ಅದೆಲ್ಲ ಸತ್ತು ಹೋಗಿದೆ. ಮತ್ತೆ ಈ ಎರೆಹುಳ ಅದೆಲ್ಲ ಸಹ ಇದರಲ್ಲಿ ಅದೇನಿಲ್ಲ. ಇದರ ಲೆಕ್ಕದಲ್ಲಿ ಮದ್ದು ಬೀಳುವುದು ಇದಕ್ಕೆ, ಹಾಗೆ ಸರಿ ಆಗ್ತದೆ. ಮತ್ತೆ ಆರ್ಗ್ಯಾನಿಕ್ ಅಂಶ ಕೂಡ ಜಾಸ್ತಿ ಇದೆ. ಹೌದು ಹೌದು, ಕೆಮಿಕಲ್ ಇಲ್ಲ, ಅಂದ್ರೆ ಮೈ ಉರಿಯುವುದಿಲ್ಲ, ಕಣ್ಣು ಉರಿಯುವುದಿಲ್ಲ. ನಿಮಗೆ ಬಿಡುವಾಗ್ಲೂ ಏನು ಉರಿಯುದು ಏನಿಲ್ಲ. ಇದು ಬಾಕಿ ಇದು ಉರಿದ್ರೆ ಕಣ್ಣೆಲ್ಲ ಉರಿತದೆ. ಅದೇನಿಲ್ಲ, ಚೆನ್ನಾಗುಂಟು, ಕ್ಲೀನ್ ಉಂಟದು. ಸರಿ ಸರಿ, ಓಕೆ. ಇದಕ್ಕೆಲ್ಲ ಗಿಡಕ್ಕೆ ಬಿಟ್ಟಿದ್ದೇನೆ, ಈಗ ಕ್ಲೀನ್ ಆಗಿದೆ. ಎಲ್ಲ ಗಿಡಕ್ಕೆ ಬಿಟ್ಟಿದ್ದೀರಾ? ಬಿಸಿಲಿಗೆ ಸ್ವಲ್ಪ ಹಳದಿ ಕಾಣುದು ಈಗ. ದಕ್ಷಿಣದ ಬಿಸಿಲು, ಎಲೆ ಚುಕ್ಕಿ ರೋಗ ಇಲ್ಲ, ಕಮ್ಮಿ ಆಗಿದೆ. ಇದು ಮೊದಲಿದ್ದದ್ದು. ಓಕೆ, ಹೊಸ ತಿರಿಯಲ್ಲಿ ಹೊಸ ಇದರಲ್ಲಿ ಕ್ಲೀನ್ ಇದೆ. ಕ್ಲೀನ್ ಅದು ನೋಡಿ. ಇದು ಬಿಟ್ಟಿದೆ ಯಾವಾಗ ಸರ್? ಇದೀಗ ನೀವು ಇದು ಬಿಟ್ಟು 3 ತಿಂಗಳು ಬೇಕು. ಹೌದು, 3 ತಿಂಗಳಾಗ ಬಂತು ಬಿಟ್ಟು. ಓಕೆ, ಅದನ್ನು ಸ್ವಲ್ಪ ಸ್ವಲ್ಪ ಬಿಟ್ಟದ್ದು ನಾನು. ಈ ಗಿಡಕ್ಕೆ ಎಲ್ಲ ಸ್ಟಾರ್ಟ್ ಆಗಿದೆ ಬಿಡುವಾಗ್ಲಿ ಎಲ್ಲದಕ್ಕೆ. ಅದರಲ್ಲಿ ಇಲ್ಲ, ಹೊಸ ಇದರಲ್ಲಿ ಕ್ಲೀನ್ ಆಗ್ತಾ ಉಂಟು. ಹೊಸತ್ತು ತಿರಿ ಬರ್ತಾ ಇದೆ ಕೆಳಗಡೆ ಕ್ಲೀನ್ ಆಗ್ತಾ ಉಂಟು. ಅದರಲ್ಲಿ ಕ್ಲೀನ್ ಆಗಿ ಏನು ಬರ್ತಾ ಇದೆ? ಇದು ಹಳದಿ ಈಗ ದಕ್ಷಿಣದ್ದು ಬಿಸಿಲು ರೋಗ ಅಲ್ಲ. ರೋಗ ಅಲ್ಲ ಅದು.
ಇದಕ್ಕೂ ಬಯೋಶಮನ ಬಿಟ್ಟಿದೆ. ಇದು ಫಸ್ಟಿಗೆ ಸ್ಟಾರ್ಟ್ ಆದ ಎಲೆ. ಹಾಂ, ಇದರಲ್ಲಿ ಸ್ಟಾರ್ಟ್ ಆಗಿ ಎಲ್ಲ ಉಂಟು. ಇದು ಫಸ್ಟಿಗೆ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆದ್ದು ಇದು ಈಗ ಬಂದದ್ದು ಬಿಟ್ಟ ನಂತರ. ಇದು ಹೊಸ ಎಲೆ ಅಲ್ಲ, ಕ್ಲೀನ್ ಉಂಟು ಇದು. ಇದರಲ್ಲಿ ಏನು ಇಲ್ಲ, ಇಲ್ಲ ರೋಗ ಇಲ್ಲ. ಓಕೆ ಓಕೆ. ಇದೇ ಥರ ನಿಮ್ಮ ಎಲ್ಲ ಈ 400 ಗಿಡಕ್ಕೂ ಬಿಟ್ಟಿದ್ದೀರಾ ನೀವು? ಬಿಟ್ಟಿದ್ದೇನೆ. 400ಕ್ಕೂ ಅದಕ್ಕೆ ಅದಕ್ಕೂ ಒಳ್ಳೆ ರಿಸಲ್ಟ್ ಇದೆ. ಓಕೆ ಓಕೆ, 90%. ಮತ್ತೆ ಅದಕ್ಕೆಲ್ಲ ಸ್ವಲ್ಪ ಬೀಳದೇ ಇರ್ಬೋದು ಬಿಡುವಾಗ. ಹಾಗೆ ಸ್ವಲ್ಪ ಇನ್ನೂ ಸಹ ಬರ್ತದೆ. ಇನ್ನೊಮ್ಮೆ ಸಲ ಬಿಟ್ಟರೆ ಸರಿ ಆಗ್ತದೆ ಅದು. ಓಕೆ. ಜೂನು ಸ್ಟಾರ್ಟಿಗೆ ಬಿಟ್ಟರೆ ಸರಿ ಆಗ್ತದೆ. ಓಕೆ. ಇದೀಗ ನಿಮ್ಮ ತೋಟ ಅಂದ್ರೆ 3 ವರ್ಷ ತೋಟ ಅಂತ ಇದನ್ನ ಹೇಳಿದ್ರಿ. ಇಲ್ಲಿ ಸಹ ನೀವು ಬಯೋಶಮನ ಉಪಯೋಗಿಸಿದ್ರಾ? ಏನು ಏನು ಪ್ರಯೋಜನ? ಇದಕ್ಕೆ ನಳ್ಳಿ ಎಲ್ಲ ಬೀಳ್ತೈತೆ. ಈ ಹೊಸ ಇದು ನಲ್ಲಿ ಅಂದ್ರೆ ಕಾಯಿ ಚಿಕ್ಕ ಅಡಿಕೆ ಚಿಕ್ಕ ಕಾಯಿ. ಅದಿಲ್ಲದೆ ಹೊಸ ಗಿಡದಲ್ಲಿ ನಿಲ್ಲುದಿಲ್ಲ, ಭಾರಿ ಕಮ್ಮಿ ನಿಲ್ಲುದು. ಓಕೆ. ಹೊಸ ಗಿಡದಲ್ಲಿ ಈಗ ಬಿಟ್ಟ ನಂತರ ನಿಂತಿದೆ ನನಗೆಲ್ಲ. ಈಗ ಈ ಮರಕ್ಕೂ ಬಿಟ್ಟು ಎಲ್ಲ ಬಿಟ್ಟಿದೆ. ಇದು 1,000 ಗಿಡ ಉಂಟು. 1,000ಕ್ಕೆಲ್ಲ ಬಿಟ್ಟಿದೆ? ಎಲ್ಲ ಬಿಟ್ಟಿದ್ದೇನೆ. ನೀವೇ ಬಿಟ್ಟಿದ್ದು? ನಾನು ಬಿಟ್ಟು ಅದು ಕೆಲಸದವ್ರು ಬಿಟ್ಟಿದ್ದು. ಹೌದು, ಹಾಗೆ. ಅದಕ್ಕೆ 2 ಬ್ಯಾರಲ್ ಬಿಡಿಸಿದ್ದು. ನೀವೀಗ ಎಷ್ಟು ಬ್ಯಾರಲ್ ಬಿಟ್ಟು? 2 ಬಿಟ್ಟದ. ಅದು ಅವರಿಗೆ ಮಧ್ಯಾಹ್ನವರೆಗೆ ಆಗಿದೆ. ಎಷ್ಟು ಖರ್ಚಾಗಿರ್ಬೋದು ಒಂದು ಗಿಡಕ್ಕೆ? ಇದಕ್ಕೆ ನನಗೆ 3,000 4,000 ಖರ್ಚಾಗಿದೆ. 1,000ಕ್ಕೆ ಅಂದ್ರೆ ಒಂದು ಗಿಡಕ್ಕೆ 3-4 ರೂಪಾಯಿ ಖರ್ಚಾಗಿದೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಬಯೋಶಮನ ಉಪಯೋಗಿಸದಿದ್ರೆ ಈ ಅಡಿಕೆ ಕಾಯಿ ನಿಲ್ಲುದಿಲ್ಲ. ಈ ಸಲ ನಿಲ್ಲುದಿಲ್ಲ, ಕಮ್ಮಿ. ಹೊಸ ಬೆಳೆ ಹೌದು, ಸ್ಟಾರ್ಟಿಂಗ್ ಬೆಳೆ ಇದು. ಹಾಗೆ. ಇದಕ್ಕೇನ್ ರೋಗ ಏನ್ ಬಂದಿತ್ತು? ಇದಕ್ಕೆ ರೋಗ ಅಂತ ಅದಕ್ಕೆ ಎಲೆ ಚುಕ್ಕಿ ರೋಗ ಇತ್ತು. ಅದಕ್ಕೆ ಬಿಟ್ಟಿದೆ. ಅಂದ್ರೆ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು. ಮುನ್ನೆ ಬಿಟ್ಟು ಇಲ್ಲಿ ಬಯೋಶಮನ ಯಾವ್ದಕ್ಕೆ ಸ್ಪ್ರೇ ಮಾಡಿದೆ? ಇದಕ್ಕೆ ಮಾತ್ರ, ಅಡಿಕೆಗೆ ಮಾತ್ರ ಮಾಡಿದೆ ಫಸ್ಟಿಗೆ. ಮತ್ತೆ ಎಲೆಗೆ ಒಟ್ಟಿಗೆ ಮಾಡಿದೆ ಮಾಡುವಾಗ. ಇದಕ್ಕೆ ಆದ್ರೆ 2 ಸಲ ಮಾಡಿದೆ ಅಡಿಕೆಗೆ. ಇದಕ್ಕೆ ಮೊನ್ನೆ ಎಷ್ಟು ದಿವಸಕ್ಕೊಮ್ಮೆ ಮಾಡಿದ್ರಿ? ನಾನು 30 ದಿನಕ್ಕೊಮ್ಮೆ ಮಾಡಿದ್ದೆ. ಹೌದು. ಇದು ಕೂಡ ನಿಮ್ಗೆ ಅವ್ರಿಗೆ ಅಲ್ಲ, ಅವ್ರು ಆಗಿರ್ಲಿಲ್ಲ. ಅವ್ರು ಎಲ್ಲ ಚುಕ್ಕಿ ಬಿಡಿ ಮತ್ತೆ ಇದಾಗ ಆಗ್ತದೆ ಅಂತ ಹೇಳಿದ್ರು. ನೋಡಿದ್ದು. ಹೌದು, ಕೆಮಿಕಲ್ ಬೇಡ ಇದು ನೋಡು ಅಂತ. ಕೆಮಿಕಲ್ ಬಿಡುದು ಅದಕ್ಕೆ? ಇಲ್ಲೇ ಬಿಡುದು ನಾನು. ಅದು ಬಿಟ್ರೆ ನಿಲ್ಲುದಿಲ್ಲ. ಜೇನು ಪೆಟ್ಟಿಗೆ ಹೋಗ್ತದೆ ನಂದು. ಅದಕ್ಕೆ ಪರಾಗಸ್ಪರ್ಶ ಆಗೋದು ಇದೆ. ಹೌದು, ಅದ ಕಾರಣ ಬಯೋಶಮನ ಯೂಸ್ ಮಾಡಿದ ಕಾರಣ ಇಲ್ಲಿ ಅಡಿಕೆ ಕಾಯಿ ಉಳಿದಿದೆ. ಮತ್ತೆ ಪರಾಗಸ್ಪರ್ಶ ಆಗೋದಿಲ್ಲ ಜೇನು ಕೆಮಿಕಲ್ ಬಿಟ್ರೆ. ಬಯೋಶಮನ ಬಿಟ್ಟ ನಂತರ ಇನ್ನಲ್ಲಿ ನಿಲ್ತದೆ. ಇದರಲ್ಲಿ ಇಲ್ಲದೆ ಇದು ಸಾಯ್ತದೆ ಆ ಹಿಂಗಾರದಾಗಿ ಬಿಡೋದು. ಇದು ಒಳ್ಳೆ ಹಸಿರಾಗಿದೆ ಈಗ. ಹೌದಾ? ಇದು ಈಗ ಸತ್ತೋಗಿದೆ. ಅದು ಬಿಡ್ಲಿಲ್ಲ. ಈಗ ಬಯೋಶಮನ ಬಿಡ್ಲಿಲ್ಲ ಅದಕ್ಕೆ ಬಿಡ್ಲಿಲ್ಲ. ಇದು ಬಿಟ್ಟ ನಂತರ ಓಕೆ. ಇದೇ ವ್ಯತ್ಯಾಸ ಅಲ್ವಾ? ಇದೆ. ಇದಕ್ಕೆ ಬಿಡ್ಲಿಲ್ಲ ನೀವು? ಅದಕ್ಕೆ ಬಿಟ್ಟಿದ್ದೇನೆ. ಫಸ್ಟಿಗೆ ಬಿಟ್ಟಿದ್ದೇನೆ, ಹಾಗೆ ಅಷ್ಟು ನಿಂತಿದೆ. ಅರ್ಧ ಹೋಗಿದೆ. ಓಕೆ. ಅದು ಸ್ಟಾರ್ಟ್ ಆಗಿದೆ ಅದು ಬಿಡುವಾಗ. ಇದಕ್ಕೂ ಬಯೋಶಮನ ಬಿಟ್ಟಿದ್ದೇನೆ. 2 ಸಲ ಬಿಟ್ಟಿದ್ದೇನೆ ಬಯೋಶಮನ. ಬಿಟ್ಟ ನಂತರ ಇದು ನಿಂತಿದೆ ನಲ್ಲಿಯಲ್ಲಿ. ಓಕೆ. ನಲ್ಲಿ ಅಂದ್ರೆ ಚಿಕ್ಕ ಅಡಿಕೆ. ಹೌದು, ಇದು ಬಯೋಶಮನದಿಂದಾಗಿ ನಿಂತಿದೆ. ಹೌದು, ಇಲ್ಲ ನಿಲ್ಲುವುದಿಲ್ಲ. ಅಂದ್ರೆ ಕಳೆದ ಸಲ ಒಂದು ಬಿಡದೆ ಉಂಟು, ಅದರಲ್ಲಿ ನಿಲ್ಲಿಲ್ಲ ಒಂದು ಸಹ 3 ವರ್ಷದಲ್ಲಿ. ಓಕೆ. ಅಂದ್ರೆ ಸಣ್ಣ ಗಿಡಗಳಿಗೆ ಹೆಲ್ಪ್ ಆಗುತ್ತೆ, ದೊಡ್ಡ ಗಿಡಗಳಿಗೆ ಹಾಗೆ. ಬಿಟ್ಟ ನಂತರ ಇದೆಲ್ಲ ಸರಿಯಾಗಿ ಬಂದಿದೆ ಈಗ. 2 ಸಲ ಬಿಟ್ಟಿದ್ದೇನೆ ಇದಕ್ಕೆ. 2 ಸಲ. ಸರ್, ಈಗ ಫೈನಲ್ ಆಗಿ ಒಂದು ಪ್ರಾಮಾಣಿಕ ಅಭಿಪ್ರಾಯ, ಈ ಹೈಟೆಕ್ ದೋಟಿ ಮತ್ತೆ ಬಯೋಶಮನ ಬಗ್ಗೆ ಹೇಗೆ ಬೇರೆ ರೈತರು ಉಪಯೋಗಿಸಬಹುದಾ, ಏನ್ ಹೇಳ್ತೀರಿ? ಅಂದ್ರೆ ಉಪಯೋಗಿಸುವ ಕೆಮಿಕಲ್ ಇಂದ ಇದು ಒಳ್ಳೇದುಂಟು. ಇದು ಬಯೋಶಮನ ಅಂದ್ರೆ ಯಾವುದಕ್ಕೆ ಎಫೆಕ್ಟ್ ಇಲ್ಲ, ಸೈಡ್ ಎಫೆಕ್ಟ್ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ನಮಿಗೂ. ಮತ್ತೆ ದೋಟಿ ಸಹ ಹಾಗೆ. ಅಂದ್ರೆ ಅಡಿಕೆ ಮರದ ಬೀಳುವುದು ಅದು ಇದೆಲ್ಲ ಪ್ರಾಬ್ಲಮ್ ಇಲ್ಲ ನಮಗೆ. ಸುಲಭ. ಹೈಟೆಕ್ ದೋಟಿ ಬಾಲಸುಬ್ರಹ್ಮಣ್ಯಂ ಅವರ ಹೈಟೆಕ್ ದೋಟಿ ಬಾರಿ ಚೆನ್ನಾಗಿದೆ. ಬೇರೆ ದೋಟಿಯಲ್ಲಿ ಉಪಯೋಗಿಸಿದ್ರಿ? ಉಪಯೋಗಿಸಿದ್ದೇನೆ. ಅಂದ್ರೆ ಇದು ಒಳ್ಳೇದುಂಟು. ಮತ್ತೆ ಕೆಲಸ ಸಹ ಅಷ್ಟೇ ಫಾಸ್ಟ್ ಆಗ್ತದೆ ಇದರಲ್ಲಿ. ಮತ್ತೆ ಮದ್ದು ಸಹ ನಮಗೆ ಮರಕ್ಕೆ ಹತ್ತಿ ಬಿಡುವಾಗ 20 ಕಿಲೋ ಹೋದ್ರೆ ಇದರಲ್ಲಿ 15 ಕಿಲೋನೇ ಹೋಗುದು. ಹಾಗೆ ವೇಸ್ಟ್ ಆಗುದಿಲ್ಲ. ಮತ್ತೆ ಫಾಸ್ಟ್ ಆಗ್ತದೆ, ಕ್ಲೀನ್ ಆಗ್ತದೆ, ಕೊಳೆ ರೋಗ ಕಮ್ಮಿ. ನಮಗೆ ಇಲ್ಲದ ವರ್ಷದಲ್ಲಿ 3 ಸಲ ಹೊಡಿತಿದ್ದೆ ನಾನು. ಕೆಮಿಕಲ್ ಅಲ್ಲ, ಮೈಲ್ ತುತ್ತು 3 ಸಲ ಕೆಮಿಕಲ್. ಈ ಸಲ ಈಗ 2 ಸಲ ಹೊಡಿಯುದು ದೊಟಿಯಲ್ಲಿ. ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಅಂತ ಅದು ಬರ್ತದೆ ನಮಗೆ. ಮತ್ತಂದ್ರೆ ಹೆದರಿಕೆ ಇಲ್ಲ ಕೆಲಸದವರು ಅಡಿಕೆ ಮರಕ್ಕೆ ಹತ್ತಿ ಹಾಗೆಲ್ಲ. ಓಕೆ. ನೀವು ಬೇರೆಯವರಿಗೆ ಕೂಡ ಹೇಳಿದಿರಿ ಪ್ರಾಡಕ್ಟ್ ಬಗ್ಗೆ? ಅವರು ಸಹ ಉಪಯೋಗಿಸಿದ್ದಾರೆ? ದೋಟಿ ಒಂದು ತುಂಬಾ ಜನ ತಗೊಂಡಿದ್ದಾರೆ. ನನ್ನ ಕೇರಪಳ್ಳಿ ಒಂದು 10-20 ದೋಟಿ ತಗೊಂಡಿದ್ದಾರೆ. ಬಯೋಶಮನ ಒಂದು 3-4 ಜನ ತರಿಸಿದ್ದಾರೆ. ಸೌಣೂರಲ್ಲಿ ಮಂಜುನಾಥ್ ಅಂತ ಅವರಿಗೆ ಒಂದು ತಂದು ಕೊಟ್ಟೆ 1 ಲೀಟರ್ ಏನು ಬಯೋಶಮನ. ಓಕೆ. ಅದು ಬಿಟ್ಟು ಅವರಿಗೆ ಹೇಳಿದೆ ಒಳ್ಳೆ ರಿಸಲ್ಟ್ ಉಂಟಂತ. ಅವರು 20 ದಿನ ಆಯ್ತಂತೆ ಬಿಟ್ಟು. ಅವ್ರು ಯಾವುದಕ್ಕೆ ಬಿಟ್ಟದ್ದು? ಒಳ್ಳೆ ರಿಸಲ್ಟ್ ಅಂತ ಹೇಳಿದ್ರು. ಇನ್ನೊಮ್ಮೆ ಬಿಡ್ಬೇಕಂತ ಹೇಳಿದ್ರು. ನಂತರ ಕೇಳಿದ್ರು, ನಾನು ಹೇಳಿದೆ ಕರೆಕ್ಟ್ ಉಂಟಂತ ನನಗೆ. ಹಾಗೆ ತಂದು ಕೊಡ್ಲಿಕ್ಕೆ ಹೇಳಿದ್ರು. ಓಕೆ, ಥ್ಯಾಂಕ್ ಯು. ಓಕೆ.